ಸ್ನೇಹಿತರೆ, ನಿನ್ನೆ ರಿಲೀಸ್ ಮಾಡಿರುವಂತಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕುರಿತು ಸ್ಟೂಡೆಂಟ್ಸ್ಗೆ ಸಾಕಷ್ಟು ರೀತಿಯ ಡೌಟ್ಸ್ ಆದ್ರೆ ಇರುವಂತದ್ದು. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇವ್ರು ನೆಕ್ಸ್ಟ್ ಏನ್ ಮಾಡಬೇಕು, ಇವ್ರಿಗಿರುವಂತಹ ಪ್ರೋಸೆಸ್ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವ್ರು ಏನ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಈಗ ಏನ್ ಅನೌನ್ಸ್ ಮಾಡಿದಾರಲ್ವಾ, ಸೊ ಈ ಒಂದು ರಿಸಲ್ಟ್ ಕುರಿತು ಇರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಪ್ರತಿಯೊಬ್ಬರೂ ಸಹ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನೋಡಿ, ನೆನ್ನೆ ಸಡನ್ ಆಗಿ ದಿಢೀರ್ ಅಂತ ಹೇಳಿ ಕೆ ಅವರು ಏನ್ ಮಾಡಿದ್ರು, ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಟ್ಟರು, ಜೊತೆಗೆ ಒಂದು ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಅದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟರು. ಸೊ ಸ್ಟೂಡೆಂಟ್ಸ್ಗೆ ಈಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇವ್ರು ಕೇಳ್ತಿದ್ದಾರೆ, ನಾವು ಈ ಒಂದು ಸೀಟ್ಗೆ ಅಡ್ಮಿಷನ್ ತಗೋಬಹುದಾ ಅಂತ ಹೇಳಿ. ಸೊ ನಿನ್ನೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಚೆಕ್ ಮಾಡಿದಾಗ ಏನೊಂದು ರಿಸಲ್ಟ್ ಬಂದಿದೆ, ಅದೇನಾದ್ರೂ ನಿಮಗೆ 100% ಸ್ಯಾಟಿಸ್ಫೈ ಇದ್ರೆ ಅಥವಾ 100% ಸ್ಯಾಟಿಸ್ಫೈ ಇದ್ದಿದ್ದ ಕಾರಣಕ್ಕೆ ನೀವು ಕಾಲೇಜ್ಗೆ ಈಗಲೇ ಅಡ್ಮಿಷನ್ ತಗೋಬಹುದು ಅಂತ ಹೇಳಿ ಯಾರು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, ಅದು ನಿಮ್ಗೆ 100% ಸ್ಯಾಟಿಸ್ಫೈ ಇದೆ ಅಲ್ವಾ. ಈಗ ನೆಕ್ಸ್ಟ್ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಅದೇ ಸಿಗ್ಬೋದಾ ಅಂತ ಅಂದ್ರೆ ಹೌದು, ನೀವೇನೋ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡಿಲ್ಲ ಅಂತ ಅಂದ್ರೆ 100% ಆಗಿ ನಿಮ್ಗೆ ಅದೇ ಒಂದು ಸೀಟ್ ಆದ್ರೆ ಸಿಗುವಂತಹ ಪಾಸಿಬಿಲಿಟೀಸ್ ಆದ್ರೆ ಇದೆ 99%. ಇನ್ನೂ ನಾನು ನಿಮ್ಗೆ 100% ಕನ್ಫರ್ಮೇಶನ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಈಗ ನೀವು ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನ ಚೆಕ್ ಮಾಡ್ತೀರಾ. ಸೆಕೆಂಡ್ ರೌಂಡ್ ರಿಸಲ್ಟ್ ಚೆಕ್ ಮಾಡಿದಾಗ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಅದು ಬಂದು ಪ್ರಿಯಾರಿಟಿ ನಂಬರ್ ನೀವು ಎಷ್ಟು ಕೊಟ್ಟಿರ್ತೀರಾ, ಒಂದು 4 5 ಕೊಟ್ಟಿರ್ತೀರಾ. ಸೊ ನಿಮಗೆ ಅದು 100% ಸ್ಯಾಟಿಸ್ಫೈ ಇದೆ, ನಿಮ್ಮ ಒಂದು ಲೊಕೇಶನ್ಗೆ ಹತ್ರ ಇದೆ, ಅಥವಾ ನನಗೆ ಇದೇ ಒಂದು ಕಾಲೇಜ್ ಸಿಕ್ಕಿದ್ರೆ ಸಾಕು, ಬೇರೆ ಕಾಲೇಜ್ ನನಗೆ ಯಾವುದು ಬೇಡ, ಮೇಲೆ ಇರೋ ಕಾಲೇಜಸ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಇದೇ ಕಾಲೇಜ್ ನನಗೆ 100% ಸಿಕ್ಕಿದ್ರೆ ಸಾಕು ಅನ್ನೋ ಹಾಗಿದ್ರೆ ನೀವೇನ್ ಮಾಡ್ತೀರಾ, ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು 3 days ಟೈಮ್ ಅನ್ನ ಕೊಟ್ಟಿದಾರಲ್ವಾ. ನಿಮ್ಗೆ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಆ ಒಂದು ಇದಕ್ಕೆ ಪ್ರಿಯಾರಿಟಿ ನಂಬರ್ 4 ಅಂತ ಇರೋದಕ್ಕೆ ಪ್ರಿಯಾರಿಟಿ ನಂಬರ್ 1 ಅಂತ ಏನಾದ್ರು ಕೊಟ್ಟಿದ್ದೀರಾ ಅಂತ ಅಂದ್ರೆ 100% ಆಗಿ ನಿಮ್ಗೆ ಅದೇ ಒಂದು ಸೀಟ್ ಆದ್ರೆ ಅಲಾಟ್ಮೆಂಟ್ ಆಗುತ್ತೆ. ಸೊ ಇಲ್ಲ ಅಂತ ಅಂದ್ರೆ ಇಲ್ಲ ಸರ್, ನಾನು ನೆಕ್ಸ್ಟ್ ಈಗ ಟ್ರೈ ಮಾಡ್ತೀನಿ, ಪ್ರಾವಿಷನಲ್ ರಿಸಲ್ಟ್ಸ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನಿದೆ ಅಲ್ವಾ, ಆಗ ನನಗೆ ಈ ಒಂದು ಸೀಟ್ ಸಿಗುತ್ತೋ, ಇಲ್ಲ ಅಕಸ್ಮಾತ್ ನಾನು ಮೇಲೆ ಟಾಪ್ 3 ಕಾಲೇಜಸ್ ಏನ್ ಹಾಕಿದ್ದೀನಿ ಅದ್ರಲ್ಲಿ ಏನಾದ್ರೂ ಸೀಟ್ ಸಿಗಬಹುದೇನೋ ಅಂತ ಹಾಗಿದ್ರೆ ನೀವು ಹಂಗೂ ಸಹ ಟ್ರೈ ಮಾಡಬಹುದು. ನಿಮ್ಗೆ ಆ 3 ಕಾಲೇಜಲ್ಲಿ ಸಿಕ್ಕಿಲ್ಲ ಅಂತ ಅಂದ್ರೂ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನ್ ಸಿಕ್ಕಿದೆ ಆ ಒಂದು ಕಾಲೇಜಲ್ಲಿ ಸಿಗುವಂತಹ ಚಾನ್ಸಸ್ ತುಂಬಾ ಇರುವಂತದ್ದು. ಸೊ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಕೆ ಕಡೆಯಿಂದ ಸೆಕೆಂಡ್ ರೌಂಡ್ ಅಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿದಾರಲ್ವಾ. ಸೊ ಆ ಒಂದು 3 days ಟೈಮ್ ಅಲ್ಲಿ ಏನಾದ್ರು ಇಲ್ಲಿ ಸ್ಟೂಡೆಂಟ್ಸ್ ಬಂದು ಸಾಕಷ್ಟು ಚೇಂಜಸ್ ಅನ್ನ ಮಾಡಿರ್ತಾರೆ ಖಂಡಿತವಾಗ್ಲೂ. ಸೊ ಕಾಲೇಜಸ್ ಅನ್ನ ಡಿಲೀಟ್ ಮಾಡೋದು, ಆಡ್ ಮಾಡೋದು, ಆಲ್ಟರ್ ಮಾಡೋದು. ಹಾಗಾಗಿ ನೆಕ್ಸ್ಟ್ ಬರುವಂತಹ ಫೈನಲ್ ರಿಸಲ್ಟ್ ಅಲ್ಲಿ ಒಂದು ಸೀಟ್ಸ್ ಆದ್ರೆ ವೇರಿಯೇಷನ್ ಆಗ್ಬೋದು, ನಿಮ್ಮ ಒಂದು ರಿಸಲ್ಟ್ ಶೀಟ್ ಆದ್ರೆ ವೇರಿಯೇಷನ್ ಆಗ್ಬೋದು ಆಗಿರುತ್ತೆ. ಬಟ್ ಯಾರಿಗಾದ್ರೆ ಸೀಟ್ ಸ್ಯಾಟಿಸ್ಫೈ ಇದೆಯೋ, ಯಾರಾದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡಿರೋದಿಲ್ವೋ ಇಂತಹ ಸ್ಟೂಡೆಂಟ್ಸ್ಗೆ ಮ್ಯಾಕ್ಸಿಮಮ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೋ ಆ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಅದೇ ಒಂದು ಸೀಟ್ ಆದ್ರೆ ಸಿಗುತ್ತೆ. ಓಕೆನಾ. ಸೊ ಇದು ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇವರಿಗೆ. ಅಂಡ್ ನೆಕ್ಸ್ಟ್ ಈಗ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವ್ರು ಕೇಳ್ತಿದ್ದಾರೆ, ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಿದೆ ಅಂತ ಇದ್ರೆ, ಸೊ ನೀವು ಫಸ್ಟ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡಿರ್ತೀರಾ, ಅಲ್ಲೂ ಸೀಟ್ ಸಿಕ್ಕಿಲ್ಲ ಅಥವಾ ಸಿಕ್ಕಿರೋ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿರ್ತೀರಾ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಿರಾ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ. ಸೊ ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ, 20ನೇ ತಾರೀಕುವರೆಗೂ ಏನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಈ ಒಂದು ಟೈಮ್ ಅಲ್ಲಿ ನೀವು ಇನ್ನೂ ಕಾಲೇಜಸ್ ಅನ್ನ ಆಡ್ ಮಾಡಬೇಕು. ನಿಮ್ಮ ಒಂದು ರ್ಯಾಂಕಿಂಗ್ ಅನ್ನ ನೋಡ್ಕೊಂಡು ಎಲ್ಲಾ ಕಾಲೇಜಸ್ ಕಟ್ ಆಫ್ ಲಿಸ್ಟ್ ಅನ್ನ ನೋಡ್ಕೊಂಡು ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿದಿರಾ ಅಂತ ಅಂದ್ರೆ ಸೊ ನಿಮಗೆ ನೆಕ್ಸ್ಟ್ ಸೀಟ್ ಸಿಗುವಂತಹ ಪಾಸಿಬಿಲಿಟೀಸ್ ಆದ್ರೆ ಇರುತ್ತೆ. ಸೊ ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡದೆ ಹಂಗೆ ಬಿಟ್ಟಿದ್ದೀರಾ ಅಂತಂದ್ರೆ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಸೀಟ್ ಸಿಗದೆ ಇರಬಹುದು. ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬರುವಂತಹ ಪಾಸಿಬಿಲಿಟೀಸ್ ಜಾಸ್ತಿ ಇರುವಂತದ್ದು. ಹಾಗಾಗಿ ಕಟ್ ಆಫ್ ಅನ್ನ ನೋಡ್ಕೊಂಡು, ಈಗ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಟ್ಟಿರ್ತಾರಲ್ವಾ, ನಿಮ್ಮ ರ್ಯಾಂಕಿಂಗ್ ಅನ್ನ ನೋಡ್ಕೊಂಡು ಯಾವ ಕೋರ್ಸು ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ನೋಡ್ಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿ ಸೀಟ್ ಆದ್ರೆ ಸಿಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದ್ರೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಲ್ಲ ಅಂತ ಅಲ್ಲ. ಸೊ ಈಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಿರೋದ್ರಿಂದ ಸಿಗುವಂತಹ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಆದ್ರೆ ಇದೆ. ಓಕೆನಾ. ಅಂಡ್ ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ಆಗಿ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಮೊದಲನೇದಾಗಿ ಏನ್ ನೋಡ್ಕೋಬೇಕು, 20ನೇ ತಾರೀಕುವರೆಗೂ ಟೈಮ್ ಅನ್ನ ಕೊಟ್ಟಿದ್ದಾರೆ. ಬೋತ್ KCET ನೀಟ್ ವಿದ್ಯಾರ್ಥಿಗಳಿಗೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು, ಅಥವಾ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿಯಲ್ಲಿ ನೀವು ಏನೆಲ್ಲ ಚೇಂಜಸ್ ನಿಮಗೆ ಅವಶ್ಯಕತೆ ಇದೆಯೋ ಎಲ್ಲಾ ಒಂದು ಚೇಂಜಸ್ ಅನ್ನ ಮಾಡ್ಕೊಳ್ಳಿ. ಇದು ಬಂದು ನಿಮ್ಗೆ ಈಗ ಸಿಕ್ಕಿರುವಂತಹ ಸೀಟ್ಗೆ ಈಗ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಕಾಲೇಜಸ್ಗೆ ಅಡ್ಮಿಷನ್ ಆದ್ರೆ ತಗೋತೀರಾ. ಓಕೆನಾ. ಸೊ ಈಗ ಏನಾದ್ರೂ ಡೌಟ್ ಇದ್ರೆ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಖಂಡಿತ
ಖಂಡಿತವಾಗ್ಲೂ ಇವತ್ತು ಮಧ್ಯಾಹ್ನಕ್ಕೆ ಮತ್ತೆ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಒಂದು ಕಮೆಂಟ್ಸ್ ಕುರಿತು. ಹಾಗಾಗಿ ಪ್ರತಿಯೊಬ್ರು ಏನೇ ಡೌಟ್ ಇಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಇದೇ ತರದ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಈ ಕೂಡಲೇ ಪ್ರತಿಯೊಬ್ರು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.